ಇದು ಒಂಥರ ಶೋಕಿಗೆ ಅಥವಾ ಆಡಂಬರಕ್ಕೆ, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಮಾಡ್ತಕ್ಕಂಥ ಕೆಲಸನ ಕೆಲವರು ಮಾಡ್ತಾರೆ. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಇಂದಿನಿಂದ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ ಅಂಗವಾಗಿ ಅಂತರಾಳ ಅಂತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ನಾವು ಸ್ಥೂಲವಾಗಿ, ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತೆ. ಅದರಿಂದ ತಾವೆಲ್ಲರೂ ಕೂಡ ಈ ಹೊಸ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ನೀಡಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಅಂತರಾಳದ ಈ ಮೊದಲ ಕಂತಿನ ಮೊದಲ ಕಾರ್ಯಕ್ರಮದಲ್ಲಿ ನಾವು ತಾಯಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ತಾಯಿ ಅನ್ನೋ ವಿಷಯ ಬಹಳ ದೊಡ್ಡದು ಸ್ನೇಹಿತರೆ. ಯಾಕೆ ಅಂತಂದರೆ, ನಮಗೆ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳನ್ನು ಬದಲಿಗೆ ಬದಲಾಯಿಸಿ ತರ್ಬೋದು, ಆದರೆ ತಾಯಿ ಅಂಥದ್ದನ್ನು ಬದಲಾಯಿಸೋಕ್ಕೂ ಆಗಲ್ಲ. ಬೇರೆಯವ್ರನ್ನ ತಾಯಿ ಅಂದ್ಕೋಬೋದಷ್ಟೇ, ಆ ಸ್ಥಾನದಲ್ಲಿ ನೋಡ್ಬೋದಷ್ಟೇ, ಆದರೆ ತಾಯಿ ಆಗೋಕ್ಕಾಗಲ್ಲ. ಹಾಗಾಗಿ ಕನ್ನಡದಲ್ಲಿ ಒಂದು ಗಾದೆನೇ ಇದೆ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಬೇರೆ ಬಂಧು ಬಳಗದವರು ಅಥವಾ ನೆಂಟರು ಇಷ್ಟರು ಎಲ್ಲರೂ ಕೂಡ ನಮ್ಮ ಜೊತೆ ಯಾವಾಗಿರ್ತಾರೆ? ನಮ್ಮ ಹತ್ರ ಹಣ, ಕಾಸು, ಆಸ್ತಿ, ಐಶ್ವರ್ಯ ಎಲ್ಲ ಇದ್ದಾಗ ಮಾತ್ರ ಇರ್ತಾರೆ. ಆದರೆ ತಾಯಿ ಅಂತಕ್ಕಂಥ ಬಂಧು ಏನು ಅಂದರೆ, ನಿಮ್ಮ ಹತ್ರ ಏನಿರಲಿ ಏನಿಲ್ಲದೇ ಇರಲಿ, ಕೊನೆವರೆಗೂ ತಾನಿರೋವರೆಗೂ ನಿಮ್ಮ ಜೊತೆ ಇರೋವಂಥ ಏಕೈಕ ಬಂಧು ಅಂದರೆ ಅದು ತಾಯಿ. ಹಾಗಾಗಿ ಬೇರೆ ಯಾರದೇ ಋಣನ ನಾವು ಇಟ್ಕೊಳ್ಳದೆ ತೀರಿಸ್ಬಿಡ್ಬೋದು ಈ ಜನ್ಮದಲ್ಲೇ. ಆದರೆ ತಾಯಿ ಋಣ ಮಾತ್ರ ನಾವು ಎಷ್ಟು ಜನ್ಮ ಎತ್ತಿದ್ರೂ ಕೂಡ ತೀರ್ಸೋಕ್ಕಾಗಲ್ಲ. ಯಾಕೆ ಅಂತ ಅನಿಸ್ಬೋದು ನಿಮಗೆ. ಯಾಕೆ ಅಂದರೆ, ಆಕೆ ತನ್ನ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು ಇರಬೇಕಾದ್ರೆ ಸಾಕಷ್ಟು ನೋವನ್ನು ಅನುಭವಿಸ್ಬೇಕಾಗುತ್ತೆ. ಯಾಕೆಂದರೆ ಒಂದು ಹೆರಿಗೆ ಅಂತಂದರೆ ಪುನರ್ಜನ್ಮ ಅಂತಾರೆ. ಹಾಗಾಗಿ ತಾಯಿ ಅಷ್ಟು ನೋವನ್ನು ಸಹಿಸ್ಕೊಂಡು ಮಗುವನ್ನು ಎತ್ತು ತನ್ನ ನೋವು, ಸುಖ, ದುಃಖ ಎಲ್ಲನೂ ಆ ಮಗುವಿನಲ್ಲೇ ಕಾಣ್ತಾ, ತನ್ನ ಕಷ್ಟಗಳನ್ನು ಮರೀತಾ ಆ ಮಗುವಿನ ಪಾಲನೆ ಪೋಷಣೆ ಮಾಡೋದ್ರಲ್ಲೇ ಆ ತಾಯಿಗೆ ಏನೋ ಒಂದು ಆನಂದ ಸಿಗುತ್ತೆ. ಹಾಗಾಗಿ ತಾಯಿ ಪಡುವಂಥ ಕಷ್ಟಗಳನ್ನು ಬೇರೆ ಯಾರೂ ಪಡ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಬರೀ ಮಗುನ ಇರುವಾಗ ಅಷ್ಟೇ ಅಲ್ಲ, ಮಗುವಿನ ಸಾಕಬೇಕಾದ್ರೆ ಆ ಮಗುವಿನ ಒಳ್ಳೆ ದಾರಿಯಲ್ಲಿ ನಡೆಸಿ ಆ ಮಗುವಿಗೆ ಜೀವನ ಕಟ್ಕೊಡೋವರೆಗೂ ಕೂಡ ತಾಯಿ ತನ್ನ ಸಾಕಷ್ಟು ಜೀವನವನ್ನು ಕಷ್ಟದಲ್ಲೇ ಕಳೀತಾಳೆ ಅಂತ ಹೇಳ್ಬೋದು. ಹಾಗಾಗಿ ನಾವು ತಾಯಿನ ಬರೀ ಗೌರವಿಸೋದು ಮಾತ್ರ ಅಲ್ಲ. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಕೆಲವು ಕಾರ್ಯಕ್ರಮಗಳಲ್ಲಿ ತಾಯಿ ಬಗ್ಗೆ ಒಳ್ಳೊಳ್ಳೆ ಭಾಷಣ ಬಿಗಿತಾರೆ, ಆದರೆ ಅವ್ರ ಮನೇಲಿ ತಾಯಿನೇ ಚೆನ್ನಾಗಿ ನೋಡ್ಕೋತಾ ಇರಲ್ಲ. ಈಗ ನಾವು ಎಷ್ಟೋ ಕಡೆ ನೋಡ್ತಾ ಇರ್ಬೋದು, ತಂದೆ ತಾಯಿಗಳನ್ನ ವಯಸ್ಸಾದ ಮೇಲೆ ಅನಾಥಾಶ್ರಮಕ್ಕೆ ಸೇರಿಸೋದು, ದುಡ್ಡು ಖರ್ಚು ಮಾಡಿಬಿಡ್ತಾರೆ. ಆದರೆ ಪ್ರೀತಿನೇ ಇಲ್ಲದೆ ಇರತಕ್ಕಂಥ ಮಕ್ಕಳಿಂದ
ಅಂಥ ದುಡ್ಡನ್ನ ತಂದೆ ತಾಯಿಗಳಿಗೆ ಬೇಕಾಗಿಲ್ಲ ಅದು. ಹಾಗಾಗಿ ನಾವು ತಾಯಿ ಬಗ್ಗೆ ಮಾತಾಡೋದಕ್ಕಿಂತ ಕೃತಿನಲ್ಲಿ ನಾವು ತಾಯಂದ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅನ್ನೋದೇ ಮುಖ್ಯ. ಹಾಗಾಗಿ ವಯಸ್ಸಾದರೂ ಕೂಡ ನಾವು ಮೊದಲು ತಾಯಿನ ಯಾವ ಥರ ಪ್ರೀತಿಯಿಂದ ನೋಡ್ತಿದ್ವೋ ಅದೇ ರೀತಿ ಕೊನೆಯವರೆಗೂ ನೋಡಿದ್ರೆ ಆಗ ನಾವು ನಿಜವಾದ ಮಕ್ಕಳಾಗ್ತೀವಿ ಹೊರತು ಸುಮ್ಮನೆ ಎಲ್ಲೋ ಭಾವೋದ್ವೇಗದಿಂದ ಭಾಷಣ ಮಾಡಿದ ಕ್ಷಣಕ್ಕೆ ತಾಯಿಗೆ ನಾವು ಮರ್ಯಾದೆ ಗೌರವಗಳನ್ನ ಕೊಟ್ಟಾಗಲ್ಲ. ಇನ್ನು ಕೆಲವರು ಇರ್ತಾರೆ, ತನ್ನ ತಾಯಿ ಹರಿದೋಗಿರೋ ಸೀರೆ ಉಟ್ಕೊಂಡಿದ್ರು ಪಕ್ಕದ ಮನೆ ತಾಯಿಗೆ ರೇಷ್ಮೆ ಸೀರೆ ಉಡ್ಸೋವಂಥ ಮಕ್ಕಳು. ಅಂದರೆ ಬೇರೆ ಒಂದು ಮನೆ ಅವ್ರ ಸ್ನೇಹಿತರಾಗಿರ್ಬೋದು ಅಥವಾ ಬೇರೆ ಯಾವುದೇ ತಾಯಂದ್ರನ್ನ ಗೌರವಿಸೋ ಹಾಗೆ ತಮ್ಮ ಸ್ವಂತ ತಾಯಿನೇ ಗೌರವಿಸೋದಿಲ್ಲ. ಹೀಗಾದಾಗ ಇದು ಒಂಥರ ಶೋಕಿಗೆ ಅಥವಾ ಆಡಂಬರಕ್ಕೆ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಮಾಡ್ತಕ್ಕಂಥ ಕೆಲಸನ ಕೆಲವರು ಮಾಡ್ತಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಸ್ನೇಹಿತರೆ, ತಾಯಿ ಅನ್ನೋದು ಒಂದು ಅಮೂಲ್ಯವಾದ ವಸ್ತು ಈ ಪ್ರಪಂಚದಲ್ಲಿ. ಹಾಗಾಗಿ ಆ ತಾಯಿನ ನೀವು ಕೊನೆಯವರೆಗೂ ಕಾಪಾಡಿ ಆ ತಾಯಿಗೆ ಒಂದು ಗೌರವ ಮರ್ಯಾದೆ ಮತ್ತು ಆ ತಾಯಿಗೆ ಇನ್ನೇನು ಬೇಕು, 3 ಹೊತ್ತಿನ ಊಟ, ಇಷ್ಟಿದ್ದರೆ ಇಷ್ಟು ಕೊಟ್ಟು ಮಕ್ಕಳಾಗಿ ನಮ್ಮ ಋಣನ ಪೂರ್ತಿ ತೀರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಒಳ್ಳೆ ಮಕ್ಕಳು ಅಂತ ಅನ್ನಿಸ್ಕೋಬೇಕಾದ್ರೆ ನಾವು ಇಷ್ಟಾದರೂ ಮಾಡಲೇಬೇಕು. ಹಾಗಾಗಿ ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದಿಷ್ಟೇ, ತಾಯಿಗೆ ನಾವು ಯಾವಾಗ ಗೌರವ ಕೊಡ್ತೀವೋ ಆಗ ನಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಬರಲ್ಲ. ಒಂದು ವೇಳೆ ಆ ಥರ ಬಂದರೂ ಆ ಕಷ್ಟನ ಯಾವ ಥರ ನಿಭಾಯಿಸಬೇಕು ಅನ್ನೋದನ್ನ ತಾಯಿ ಕಲಿಸಿರ್ತಾಳೆ. ಅದರಿಂದ ತಾಯಿನ ಮರಿಬೇಡಿ, ತಾಯಿನ ಸುಖವಾಗಿಡಿ. ಎಲ್ಲರೂ ಆ ಸುಖದಲ್ಲಿ, ಆ ತಾಯಿಯ ಸುಖದಲ್ಲಿ ಎಲ್ಲರೂ ನೆಮ್ಮದಿ ಕಾಣಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಾನು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.